ಬೆಂಗಳೂರು ಕರಗ ಸೇರಿದಂತೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕರಗ ಉತ್ಸವಕ್ಕೆ ತನ್ನದೇ ಆದ ಮಹತ್ವವಿದೆ. ಎಲ್ಲೆಡೆ ಸಾಮಾನ್ಯವಾಗಿ ಪುರುಷರು ಕರಗ ಹೊರೋದು ವಾಡಿಕೆ. ಆದರೆ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರ ಮಹೇಶ್ವರಮ್ಮ ದೇವಾಲಯದಲ್ಲಿ ಏರ್ಪಡಿಸಿದ್ದ ದ್ರೌಪದಮ್ಮ ಕರಗ ಉತ್ಸವದಲ್ಲಿ ತಮಿಳುನಾಡಿನ ಪುಟ್ಟಮ್ಮ ಎನ್ನುವ ಮಹಿಳೆ ಕರಗ ಹೊತ್ತು ಅಚ್ಚರಿ ಮೂಡಿಸಿದ್ರು. ತಮಿಳುನಾಡಿನ ಹೊಸೂರು ತಾಲೂಕಿನ ಕೇಲಮಂಗಲ ಗ್ರಾಮದ ಪುಟ್ಟಮ್ಮ ಕಳೆದ 36 ವರ್ಷಗಳಿಂದ ಇಲ್ಲಿನ ಕರಗ ಹೊರುತ್ತಿದ್ದಾರೆ. ದ್ರೌಪದಮ್ಮ ಹೂವಿನ ಕರಗ ಹೊತ್ತ ಪುಟ್ಟಮ್ಮ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ನಿರ್ಮಿಸಿದ್ದ ವೇದಿಕೆಯಲ್ಲಿ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಜನರಲ್ಲಿ ಧಾರ್ಮಿಕ ಭಕ್ತಿಯ ಸಿಂಚನ ಮೂಡಿಸಿದ್ರು. ಸಾವಿರದ 1961ರಲ್ಲಿ ನಗರದಲ್ಲಿ ನಡೆಯುತ್ತಿದ್ದ ಬೇರೊಂದು ಕರಗ ದಲಿತರು ವಾಸಿಸೋ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರ ಪ್ರವೇಶಿಸದ ಹಿನ್ನೆಲೆ ಮನನೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಅಂದಿನ ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದ ದಿವಂಗತ ಎ. ಮುನಿಯಪ್ಪರವರು ಮಹೇಶ್ವರಿ ದೇವಸ್ಥಾನದಲ್ಲಿ ದ್ರೌಪದಮ್ಮ ಕರಗ ಮಹೋತ್ಸವ ಪ್ರಾರಂಭಿಸಿದರು. ಮಹಿಳೆಯರು ಕರಗ ಹೊರಲು ಯಾರಿಗೇನೂ ಕಡಿಮೆ ಇಲ್ಲ ಎನ್ನುವುದನ್ನು ತೋರಿಸಿದರು. ಕರಗ ಮಹೋತ್ಸವದ ಜೊತೆಗೆ ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ ಸೇರಿದಂತೆ ರಾಜ್ಯದ ಕೆಲ ಜಿಲ್ಲೆಗಳ ಕಲಾ ತಂಡಗಳು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ತಮ್ಮ ಕಲೆಗಳ ಪ್ರದರ್ಶನ ನೀಡಿದ್ದು ವಿಶೇಷವಾಗಿತ್ತು. ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಐಎಎಸ್ ಅಧಿಕಾರಿ ಡಾ. ಅನುರಾಧ ಕರಗದ ವಿಶೇಷತೆ ವಿವರಿಸಿದರು. ಸಾಮಾನ್ಯವಾಗಿ ಕರಗವನ್ನು ಪುರುಷರು ಸ್ತ್ರೀ ವೇಷಧಾರಿಗಳಾಗಿ ಹೊರುತ್ತಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ದ್ರೌಪದಮ್ಮ ಹೂವಿನ ಕರಗವನ್ನು ಮಹಿಳೆ ಹೊತ್ತು ಸಾಮಾನ್ಯ ಸಂಪ್ರದಾಯಗಳಿಗೆ ಬ್ರೇಕ್ ಹಾಕಿದಂತಿತ್ತು. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.